ನಮಸ್ಕಾರ ನನ್ನೆಲ್ಲ ಸಮಸ್ತ ಕರ್ನಾಟಕ ಮಹಾಜನತೆಗೆ ನಾನು ನಿಮ್ಮ ಪ್ರೀತಿಯ ಫಿರೋಜ್ BS ಜನತಾ ಪರಿವಾರ ಸಮಿತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಜಾತ್ಯತೀತ ಜನತಾದಳ ಪಕ್ಷದ ಕಾರ್ಯಕರ್ತ ತಿಳಿಸುವ ಸಪ್ರೇಮ ವಂದನೆಗಳು ಹಾಗೂ ಶಿರಸಾಷ್ಟಾಂಗ ನಮಸ್ಕಾರ. ಆತ್ಮೀಯ ವೀಕ್ಷಕ ದೇವರುಗಳು, ಈ ಮೂಲಕ ನಾನು ತಿಳಿಸುವ ಸಂದೇಶವೇನೆಂದರೆ, ಮಾನವ ಸಂಪನ್ಮೂಲದ ಕ್ರೋಢೀಕರಣ, ಪ್ರಾಕೃತಿಕ ಸಂಪನ್ಮೂಲದ ಕ್ರೋಢೀಕರಣ ಎರಡೂ ಜೊತೆಯಾದರೆ ಮಾತ್ರ ಅಭಿವೃದ್ಧಿ ಪರ್ವವನ್ನು ಬರೆಯಲು ಸಾಧ್ಯ ಅಂತಕ್ಕಂತಹ ಮಹತ್ವಾಕಾಂಕ್ಷೆಯ ದೂರದೃಷ್ಟಿಯ ಮಾತನ್ನು ತಮ್ಮ ಮುಂದೆ ತೋರ್ಪಡಿಕೊಳ್ಳುತ್ತಾ, ಆತ್ಮೀಯ ವೀಕ್ಷಕ ದೇವರುಗಳೇ, ಮಾನವ ಸಂಪನ್ಮೂಲ ಯಾವ ರೀತಿ ಸದ್ಬಳಕೆ ಆಗಬೇಕು ಮತ್ತು ಪ್ರಾಕೃತಿಕ ಸಂಪನ್ಮೂಲ ಯಾವ ರೀತಿ ಕ್ರೋಢೀಕರಣಗೊಂಡು ಸದ್ಬಳಕೆ ಆಗಬೇಕು ಅಂತಕ್ಕಂತಹ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ರಾಜ್ಯದ ಅಭಿವೃದ್ಧಿಗೆ ಆಡಳಿತದ ಮಾದರಿಯನ್ನು ನಾವು ಸೆಲೆಯಾಗಿ ತೆಗೆದುಕೊಂಡು ಹೋದರೆ ಮಾತ್ರ ಬಡತನ ಹಸಿವು ನೀಗಿಸಲು ಸಾಧ್ಯ ಅಂತಕ್ಕಂತಹ ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುವುದರ ಜೊತೆಗೆ, ಮಾದರಿ ಆಡಳಿತದ ಮೇರುಪತ್ಯದ ಅನುಸಾರ ಗ್ರಾಮ ವಾಸ್ತವ್ಯ ಜನತಾ ದರ್ಶನದ ಮೂಲಕ ರಾಜ್ಯ ರಾಜಕೀಯದ ಆಡಳಿತವನ್ನು ಮನೆ ಬಾಗಿಲಿಗೆ ತಂದು ಆಡಳಿತ ಶೈಲಿಯಲ್ಲಿ ನಿಬ್ಬೆರಗಾಗಿ ನೋಡುವಂತೆ ಮಾಡಿದ ಧೀಮಂತ ಕರುನಾಡ ದೊರೆ, ರಾಜಕೀಯ ಅಜಾತಶತ್ರು, ರಾಜಕೀಯ ಮೇರುಪತ್ಯದ ಅಧಿಪತಿ ನಮ್ಮ HD ಕುಮಾರಸ್ವಾಮಿಯವರು ಬಡತನ ಹಸಿವು ನಿರುದ್ಯೋಗವನ್ನು ತೊಲಗಿಸಲು ಯಾವ ರೀತಿ ಪ್ರಯಾಣಾನುಸಾರವಾಗಿ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತಕ್ಕಂತಹ ಮಹತ್ವಾಕಾಂಕ್ಷೆಯ ವಿಚಲಿತ ವಿವೇಚನೆಯನ್ನು ಹೊಂದಿರತಕ್ಕಂತಹ ಒಂದು ವಿದರ್ಭದ ದಾರಿಯಲ್ಲಿ ಸಂಕಲ್ಪಿಸುವ ಪಣತೊಟ್ಟು ರಾಜ್ಯದ ಹಸಿವು ಬಡತನ ನಿರುದ್ಯೋಗವನ್ನು ತೊಲಗಿಸಲು ಸದಾ ಚಿಂತನೆಯಲ್ಲಿರುವ ಮೇರುಪತ್ಯಕ್ಕೆ ಹಿಡಿದ ಕೈಗನ್ನಡಿಯಂತೆ ಇವತ್ತಿಗೂ ಕೂಡ ಕನಸಿನಲ್ಲೂ ನಿದ್ದೆ ಮಾಡದೆ ಸದಾ ಕರ್ನಾಟಕವನ್ನು ಜಾಗೃತವನ್ನಾಗಿ ಮೂಡಿಸುವುದರ ಮೂಲಕ ಮಹತ್ವಾಕಾಂಕ್ಷಿಯಾಗಿ ರಾಜ್ಯವನ್ನು ಸನ್ನದ್ಧವಾಗಿ ಕಟ್ಟಲು ಸದ್ಬಳಕೆಯಿಂದ ಸದುದ್ದೇಶದಿಂದ ಬಹಳ ಮಹತ್ವಾಕಾಂಕ್ಷಿಯಾಗಿ ತರ್ಕಕ್ಕೆ ನಿಲುಕದ ನಕ್ಷತ್ರದಂತೆ ಕಂಗೊಳಿಸುತ್ತಾ ಸಾಗುತ್ತಿರುವುದು ಅಲ್ಲಗಳೆಯುವಂತಿಲ್ಲ. ಹಾಗಾಗಿ ಈ ಮೂಲಕ ನಾನು ಕೇಳಿಕೊಳ್ಳೋದಿಷ್ಟೇ, ದಯವಿಟ್ಟು ರಾಜಕಾರಣದಲ್ಲಿ ರಾಜಕಾರಣವನ್ನು ಹುಡುಕದೆ ಭುವಿ ಭಾರತದ ಭವಿಷ್ಯತ್ತಾಗಿರುವ ಕರ್ನಾಟಕದ ಮೇರುನೋಟದ ಐತಿಹ್ಯದ ವಾಸ್ತುಶಿಲ್ಪ, ಕಲೆ, ಸಂಗೀತ, ಸಾಹಿತ್ಯದ ಒಂದು ಇತಿಹಾಸದ ಮೇಲೆ ಬೆಳಕು ಚೆಲ್ಲಿರತಕ್ಕಂತಹ ಕರ್ನಾಟಕದ ಗತ ವೈಭವವನ್ನು ಮರುಕಳಿಸುವಂತೆ ಮತ್ತೆ ಕರ್ನಾಟಕದ ಸಂಪನ್ಮೂಲವನ್ನು ಸಂಪದ್ಭರಿತವನ್ನಾಗಿ ತೆಗೆದುಕೊಳ್ಳುವುದರ ಮೂಲಕ ಕರ್ನಾಟಕದ ಆತಿಥ್ಯದ ನಾಡು ಅಂತಕ್ಕಂತಹ ಐತಿಹ್ಯವಾಗಿ ಇತಿಹಾಸದಲ್ಲಿ ತೋರಿಸಿಕೊಟ್ಟಂತಹ ಈ ನಾಡು ನುಡಿ ಸ್ಮರಣೆಗೆ ಕುಮಾರಣ್ಣನವರ ಅವಿರತದ ಶ್ರಮ ಬಹಳ ಅತ್ಯಾನುಗತ್ಯವಾಗಿ ತೋರ್ಪಡಿಸಿಕೊಳ್ಳುತ್ತಿರುವುದು ಬಹಳ ಸಾಂವಿಧಾನಿಕವಾಗಿ ಕರ್ನಾಟಕದ ಜನತೆಗೆ ಹಿಡಿದ ಕೈಗನ್ನಡಿ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ವಿವೇಚಿಸುತ್ತಾ, ನಾಡಿನ ನಾನೆಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಾಳೆ 27/2/2026 27/2/2026 ವಿಜಯಪುರ ಜಿಲ್ಲೆಯ ಸಿಂದಗಿ ಬೈಪಾಸ್ ರಸ್ತೆಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕಿತ್ತೂರು ಕರ್ನಾಟಕದ ಜನತಾ ಸಮಾವೇಶ ಹಾಗೂ
ಜಾತ್ಯತೀತ ಜನತಾದಳದ ಬೆಳ್ಳಿ ಹಬ್ಬದ ಮಹೋತ್ಸವದ ಸಂಭ್ರಮ ದಿನಾಚರಣೆಯನ್ನು ಬಹಳ ಉತ್ಸುಕತೆಯಿಂದ ಕಟ್ಟುನಿಟ್ಟಾಗಿ ಆಚರಿಸಲು ನನ್ನ ಒಂದು ಸವಿನಯ ಕೋರಿಕೆ. ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳು, ಉತ್ತರ ಕರ್ನಾಟಕದ ಅಂತ ನಾನೇನು ಪ್ರತ್ಯೇಕವಾಗಿ ಹೇಳೋದಿಲ್ಲ, ಆದರೆ ಇದು ಕಿತ್ತೂರು ಕರ್ನಾಟಕ ಉತ್ಸವ ಇರೋದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ತರ ಕರ್ನಾಟಕದ ಜನರು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿ ವಾಲಂಟ್ರಿಯಾಗಿ ತಾವೆಲ್ಲ ಈ ಒಂದು ಉತ್ಸವಕ್ಕೆ ಮೆರುಗು ತಂದು ಕೊಡಬೇಕು ಅಂತ ಕಳಕಳಿಯ ಮನವಿ ಪ್ರಾರ್ಥನೆ. ಆತ್ಮೀಯ ವೀಕ್ಷಕ ದೇವರುಗಳೇ, ದುಡಿಯುವ ಕೈಗಳಿಗೆ ಉದ್ಯೋಗ ನೀಡಿದರೆ ಮಾನವ ಸಂಪನ್ಮೂಲ ಬಲಿಷ್ಠ ಆಗುವುದು. ಯುವ ನಿಧಿಗೆ 3,000 ಕೊಟ್ಟು ಉದ್ಯೋಗವನ್ನು ಮರೆಮಾಚುವುದರಿಂದ ರಾಜ್ಯದ ಮಾನವ ಸಂಪನ್ಮೂಲದ ಸದ್ಬಳಕೆಯಾಗದೆ ಅಭಿವೃದ್ಧಿಯಾಗಲು ಅಸಾಧ್ಯ ಅಂತಕ್ಕಂಥದ್ದು ನಾವಿಲ್ಲಿ ಮನಗಂಡು, ಮಾನವ ಸಂಪನ್ಮೂಲದ ಸದ್ಬಳಕೆ ಮತ್ತು ಪ್ರಾಕೃತಿಕ ಸಂಪನ್ಮೂಲದ ಸದ್ಬಳಕೆಯಿಂದ ರಾಜ್ಯದ ಅಭಿವೃದ್ಧಿ ಸಾಧ್ಯ ಅಂತಕ್ಕಂತಹ ಮಹತ್ವಾಕಾಂಕ್ಷೆಯ ಮಾತನ್ನು ಬಹಳ ಉತ್ಸುಕತೆಯಿಂದ ಪ್ರಚುರಪಡಿಸುತ್ತಾ ಈ ಮೂಲಕ ನಾನು ಬಹಳ ಕಳಕಳಿಯಾಗಿ ಮನವಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಸಮಸ್ತ ನಾಗರಿಕ ಬಂಧುಗಳಿಗೆ. ನಾಳೆ ನಡೀತಕ್ಕಂತಹ 27/2/2026 ಜನತಾ ಸಮಾವೇಶ ಹಾಗೂ ಜಾತ್ಯತೀತ ಜನತಾದಳದ ಬೆಳ್ಳಿ ಮಹೋತ್ಸವದ ಅಂಗವಾಗಿ ಕಿತ್ತೂರು ಕರ್ನಾಟಕದ ಸಮಾವೇಶಕ್ಕೆ ಸಮಸ್ತ ಕರ್ನಾಟಕದ ಜನರು ಭಾಗವಹಿಸಿ 2028ಕ್ಕೆ ಇರುವುದು ಒಂದೇ ಪರಿಹಾರ, ಜಾತ್ಯತೀತ ಜನತಾದಳಕ್ಕೆ ಅಧಿಕಾರ ಎನ್ನುವುದನ್ನು ತೋರಿಸುವುದರ ಮೂಲಕ ಸನ್ಮಾರ್ಗದಲ್ಲಿ ಕುಮಾರಣ್ಣನವರ ಆಚಾರ ವಿಚಾರಗಳನ್ನು ಸಂಕಲ್ಪಿತವಾಗಿ ನಾವು ಕಟ್ಟುವುದರ ಮೂಲಕ ನಾಡು ನುಡಿ ಜಲಭಾಷೆಯನ್ನು ಗೌರವವನ್ನು ಹೆಚ್ಚಿಸುವುದರ ಮೂಲಕ ವಿದರ್ಭವಾಗಿ ಯಥೇಚ್ಛವಾಗಿ ಮಾನವ ಸಂಪನ್ಮೂಲ ಮತ್ತು ಪ್ರಾಕೃತಿಕ ಸಂಪನ್ಮೂಲದ ಸದ್ಬಳಕೆಯಿಂದ ಬಲಿಷ್ಠ ಕರ್ನಾಟಕವನ್ನು ಕಟ್ಟಲು ಕುಮಾರಣ್ಣನವರಿಗೆ ಶಕ್ತಿ ಕೊಡಿ ಎಂದು ಈ ಮೂಲಕ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತಾ, ವಿಶೇಷವಾಗಿ ಈ ಬಾರಿ ನನ್ನ ಇಂಡಿ ತಾಲೂಕಿನ ಶ್ರೀಯುತ ಗೌರವಾನ್ವಿತ ಹುಟ್ಟು ಹೋರಾಟಗಾರರು, ರೈತ ನಾಯಕ, ಎಲ್ಲ ವರ್ಗದ ಆಶಾಕಿರಣ, ಆಶೋತ್ತರಗಳ ಮುನ್ನುಡಿಯಾಗಿ ಪರಿವರ್ತಿತವಾಗಿ ಜನರ ನಾಡಿ ಮಿಡಿತವಾಗಿ ಪರಿವರ್ತನೆಗೊಳ್ಳುತ್ತಿರುವ ಇತಿಹಾಸದ ಭೀಮಾ ತೀರದ ನಾಯಕ ಶ್ರೀಯುತ ಗೌರವಾನ್ವಿತ BD ಪಾಟೀಲ್ರಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಕ್ತಿಯನ್ನು ತುಂಬುವುದರ ಮೂಲಕ 2028ಕ್ಕೆ ಅವರನ್ನು ಶಾಸಕರನ್ನಾಗಿಸಿ ಈ ಭಾಗದ ಒಂದು ನಿರುದ್ಯೋಗದ ಸಮಸ್ಯೆಯನ್ನು ಸಂಪೂರ್ಣವಾಗಿ ಮಟ್ಟ ಹಾಕುವಲ್ಲಿ ತಾವೆಲ್ಲರೂ ಕಾರಣೀಭೂತರಾಗಿ ಆಶೀರ್ವಾದ ಮಾಡಬೇಕು ಎಂದು ಈ ಮೂಲಕ ಕಳಕಳಿಯ ಮನವಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ, ನಾಳೆ 27/2/2026 ನಡೀತಕ್ಕಂತಹ ಒಂದು ಕಿತ್ತೂರು ಕರ್ನಾಟಕ ಉತ್ಸವ ಹಾಗೂ ಜಾತ್ಯತೀತ ಜನತಾದಳದ ಒಂದು ಬೆಳ್ಳಿ ಮಹೋತ್ಸವದ ಅಂಗವಾಗಿ ಇಡೀ ಕರ್ನಾಟಕದಿಂದ ಮೂಲೆ ಮೂಲೆಗಳಿಂದ ಎಲ್ಲರೂ ಆ ಸಮಾವೇಶದಲ್ಲಿ ಪಾಲ್ಗೊಂಡು ಜಾತ್ಯತೀತ ಜನತಾದಳ ಒಂದು ಐತಿಹ್ಯದ ಮೇರು ಕನ್ನಡಿಯಾಗಿ ಈ ರಾಜ್ಯದಲ್ಲಿ ಅಭಿವೃದ್ಧಿಯ ಪರ್ವವನ್ನು ಸೃಷ್ಟಿಸುವಲ್ಲಿ ಬಹಳ ಮಹತ್ವಾಕಾಂಕ್ಷೆಯಾಗಿ ಹೆಜ್ಜೆ ಹಾಕಲಿದೆ ಅಂತಕ್ಕಂತಹ ವೇದ ವಾಕ್ಯ ಮತ್ತು ವೇದ ಘೋಷವಾಕ್ಯದೊಂದಿಗೆ ನಾನು ನಿಮ್ಮಲ್ಲಿ ನುಡಿ ನಮನಗಳನ್ನು ಸಲ್ಲಿಸುವುದರ ಮೂಲಕ ನನ್ನೊಂದೆರಡು ಮಾತುಗಳು ಮುಗಿಸುತ್ತೇನೆ. ಜೈ ಕರ್ನಾಟಕ ಮಾತೆ, ಜೈ JDS, ಜೈ BD ಪಾಟೀಲ್.